ಇದು ಮಡಿವಾಳ. ಸೊ ಇಲ್ಲಿಂದ ಎಲ್ಲ ಕಡೆ ಹೋಗುತ್ತೆ. ಎಲ್ಲ ಕಡೆ ತರಕಾರಿ ಒಯ್ಯೋರು ಅವರೆಲ್ಲ. ಅಂದರೆ ಹೆಂಗಂದರೆ ಮಡಿವಾಳ ಒಂದು ಚಿಕ್ಕ ಸಮುದ್ರ ಇದ್ದಂಗೆ. ಸಮುದ್ರದಿಂದ ಹಳ್ಳಕ್ಕೆ ನೀರು ಹೋಗುತ್ತೆ, ರಿವರ್ಸು. ಇವಾಗ ಹೆಂಗೆ ಹಳ್ಳದಿಂದ ಸಮುದ್ರ ನೀರು ಬರುತ್ತಲ್ಲ ನಾರ್ಮಲಾಗಿ, ಹಂಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಬಂದಿರ್ತಾರೆ. ಸೊ ಮಡಿವಾಳ ತರಕಾರಿ ಮಾರ್ಕೆಟು, ಹೂವಿನ ಮಾರ್ಕೆಟು. ಚೆನ್ನಾಗಿ ಹೂವು ಸಿಗಬೇಕು ಅಂದರೆ ಮೇಸ್ಟಿಗೆ KR ಮಾರ್ಕೆಟು. ಸೊ ಇದು ತರಕಾರಿ. ಈ ಕಡೆ ಬೆಂಗಳೂರು ಸೌತ್ ಇದ್ದವರಿಗೆಲ್ಲ ಬೆಸ್ಟು ಹಣ್ಣು ಅದೆಲ್ಲ ಬೇಕು ಅಂದರೆ ಉಸ್ಕೂರು ಮಾರ್ಕೆಟು. ಇದು ಮಡಿವಾಳ ಪೊಲೀಸ್ ಸ್ಟೇಷನ್ನು. ಇಲ್ಲಿಂದ ಇವಾಗ ಹೂವು ಮಾರ್ತಾ ಇರ್ತಾರೆ. ಸೊ ನಾವು ಇವಾಗ ಮತ್ತೆ ಸಿಲ್ಕ್ ಬೋರ್ಡಿಗೆ ಬಂದೆ. ಸಿಲ್ಕ್ ಬೋರ್ಡಿಂದ ಹೋಗಿ ಸಿಲ್ಕ್ ಬೋರ್ಡಿಗೆ ವಾಪಸ್. ನಾವು ಚಿಕ್ಕವರಿರ್ಬೇಕಂದ್ರೆ ಅಂದರೆ ನಾವು ಇಂಜಿನಿಯರಿಂಗ್ ಟೈಮಲ್ಲಿ 2008, 9, 10 ಆ ಟೈಮಲ್ಲಿ ನಮ್ಮ ತಾತ ಹೇಳ್ತಾ ಇದ್ರು, ಬೆಂಗಳೂರು ಭಾಗ್ಯದ ನಗರ. ಯಾರನ್ನಾಗಲಿ ಊರಾಗ ಸಾಲ ಮಾಡಿ ಅದಕ್ಕೆ ಹೋಗ್ಯಾನಂದ್ರೆ, ಊರು ಬಿಟ್ಟು ಹೋಗ್ಯಾನಂದ್ರೆ ಎಲ್ಲಿಗೆ ಹೋಗ್ಯಾನಂದ್ರೆ ಬೆಂಗಳೂರು. ಅಟ್ಲೀಸ್ಟು ಬೆಂಗಳೂರಲ್ಲಿ ಏನಕ್ಕೂ ಮೋಸ ಇಲ್ಲ ಅಂದರೆ ಊಟಕ್ಕೆ ಮೋಸ ಆಗೋಲ್ಲ. ಯಾಕಂದರೆ ಬೆಂಗಳೂರಲ್ಲಿ ತಿಂಗಳಿಗೆ $10,000 ದುಡಿಯೋನು ಬದುಕ್ತಾನೆ, 2 ಲಕ್ಷ ದುಡಿಯೋನು ಬದುಕ್ತಾನೆ. ಸೊ ಬೆಂಗಳೂರಲ್ಲಿ ನೀನು ಮನೆ ಕಟ್ಟ ಮೇಸ್ತ್ರಿ ಕೆಲಸ ಇಲ್ಲ ಯಾವ್ದಾರ ಕೂಲಿ ಕೆಲಸಕ್ಕೆ ಹೋದ್ರೂ ದಿನಕ್ಕೆ 500ರಿಂದ 800 ರೂಪಾಯಿ ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೆ ಊರಲ್ಲಿ ಸಾಲ ಮಾಡಿ ಊರಾಗ ಬದುಕೋಕ್ಕಾಗಲ್ಲ ಅಂದವನು ಊರು ಬಿಟ್ಟಾನಂದ್ರೆ ಅದು ಅವ್ನ ನೆಕ್ಸ್ಟ್ ಸ್ಟಾಪು ಬೆಂಗಳೂರು. ಓಹೋ, ಸೊ ತೊಗೊಂಡು ಹೋಗ್ಬೇಕಾರೆ ಹುಷಾರಾಗಿರ್ಬೇಕು. ಹಿಂದ್ಗಡೆಯಿಂದ ಯಾವ್ದಾರು ಫಾಸ್ಟ್ ಬಸ್ ಬಂತು ಅಂದರೆ ಮುಗೀತು. ಬೆಳಗ್ಗೆ ಎದ್ದಾಗ ಚಳಿ ಅನ್ನಿಸ್ತಾ ಇತ್ತು, ಈಗ ಫುಲ್ಲು ಸೆಕೆ ಹೊಡಿತಾ ಇದೆ. ಬೆಳಗ್ಗೆ ಟೈಮ್ ಇವಾಗ ಒಂದು 6:30 ಆಗಿರ್ಬೋದೇನೋ.
ಆ್ಯಕ್ಚುಲಿ ಈ ಲಾಂಗ್ ಬೈಕ್ ಹೋಗ್ತಾರಲ್ಲ, ಅದೇ ಥರ ನಂದು ಏನು ಐಡಿಯಾ ಅಂದರೆ ಲಾಂಗ್ ಸೈಕ್ಲಿಂಗ್. ಅಟ್ಲೀಸ್ಟ್ ಯಾರ್ಯಾರೋ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ, ನೇಪಾಳಿಗೆ ಹೋಗಿದ್ದೆ, ಬಾಂಗ್ಲಾದೇಶಕ್ಕೆ ಹೋಗಿದ್ದೆ, ಭೂತಾನಿಗೆ ಹೋಗಿದ್ದೆ. ಸೊ ನನ್ನ ಐಡಿಯಾ ಏನಂದರೆ ಅಟ್ಲೀಸ್ಟು ಔಟ್ ಆಫ್ ಬಾರ್ಡರ್ ಬೇಡ, ಅಟ್ಲೀಸ್ಟ್ ಕರ್ನಾಟಕ ಸುತ್ತಾರ ಸೈಕಲ್ ತೊಗೊಂಡು ತಿರುಗಬೇಕು ಅಂತೇಳಿ. ಸೊ ನೋಡೋಣ ಯಾವಾಗ ಟೈಮ್ ಕೂಡಿ ಬರುತ್ತೆ ಅಂಥೇಳಿ. ಸೊ ಈ ಜಾಬ್ ಒಂದು ಮಾಡ್ತಾ ಇರ್ತೇವೆ ಬೆಳಗ್ಗೆ 9 to 6. ಸೊ ಪರ್ಸ್ನಲ್ ಗೋಲ್ಸು ಇರ್ತವೆ. ಸೊ ಅದ್ರ ಜೊತೆ ಫಿಟ್ನೆಸ್ಸು ಮೇಂಟೈನ್ ಮಾಡಬೇಕು. ಸೊ ಆ ಅಂಡರ್ಸ್ಟ್ಯಾಂಡಲ್ಲಿ ಅಟ್ಲೀಸ್ಟ್ ಓಕೆ, ನಮ್ಮ ಕೈಯಲ್ಲಂತರೂ ಕರ್ನಾಟಕ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಆದರೂ ಒಂದು ರೌಂಡು ಹೆಂಗೆ ಅಂದರೆ ಇವಾಗ ಪಾದಯಾತ್ರೆ ಆ ಥರ ಮಾಡೋ ಥರ ನಾವು ಸೈಕಲ್ ಯಾತ್ರೆ ಫ್ರಮ್ ಬೀದರ್ಲಿಂದ ಎಲ್ಲಿ ಬೆಂಗಳೂರವರೆಗೆ. ಸೊ ಅಟ್ಲೀಸ್ಟ್ ಒಂದು ರೌಂಡ್ ಕರ್ನಾಟಕ ಸೈಕಲ್ ಯಾತ್ರೆ ಮಾಡೋಣ ಅಂತ ಇದೆ. ನೋಡೋಣ ಯಾವಾಗ ಟೈಮ್ ಕೂಡಿ ಬರ್ತಾವ ಮಾಡೋಣ. ಸೊ ಇವಾಗ ಬೊಮ್ಮನಹಳ್ಳಿ ಓಪನ್ ಆಗಿದೆ, ಯಾವ ಓಪನ್ ಮಾಡ್ತಾನೋ ಗೊತ್ತಿಲ್ಲ. ಇವಾಗ ಟ್ರಾಫಿಕ್ ಎಲ್ಲ ಈಸಿಯಾಗಿ ಹೋಗ್ಬೋದು, ಬಟ್ 7-8 ಗಂಟೆ ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಸೈಕ್ಲಿಂಗ್ ಮಾಡೋಕ್ಕೆ. ಬಟ್ ಔಟ್ಸ್ಕಟ್ ಬೆಂಗಳೂರಿಂದ ಔಟ್ಸ್ಕಟ್ ಇಷ್ಟು ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಅಟ್ಲೀಸ್ಟು ಒಂದು 200 ಕಿಲೋಮೀಟ್ರ್ ಒಳಗಡೆ ಇರೋದು ಯಾವ್ದಾರ ಪ್ಲೇಸಸ್ಸಿಗೆ ಪ್ಲ್ಯಾನ್ ಮಾಡಬೇಕು ಅಂತ. ಈ ಸೈಕ್ಲಿಂಗ್ ಪ್ಲಾನ್ ಏನಿಲ್ಲ, ಜಸ್ಟ್ ಯಂಗ್ ಆ್ಯಂಡ್ ಫಿಟ್ ಆಗಿರೋಕ್ಕೆ ಮಾಡ್ತಾ ಇರೋದು. ಸೊ ಹೆಲ್ತಿಯಾಗಿ ಇರಲೇಬೇಕಾಗತ್ತೆ. ಸುಮ್ಮನೆ ನಾವೇನೋ ಯಾವುದೋ ಇದರಲ್ಲಿ ಹೋಗಿ ಏನೋ ಮಾಡಬೇಕು, ಸಾಧಿಸ್ಬೇಕಂತ ಹೋಗಿ ಏನಾರು ಮಾಡ್ಕೊಂಡ್ರೆ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಸೊ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ನನ್ನ ಪ್ಲ್ಯಾನ್ ಜೊತೆಗೆ ಸ್ವಲ್ಪ ಸಪೋರ್ಟು ಬೇಕಾಗುತ್ತೆ. ಸೊ ಸಪೋರ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಅಲ್ಲ, ಅಟ್ಲೀಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೀಡಿಯೋ ಯಾವಾಗಾರ ನಿಮ್ಮ ಟೈಮ್ ಸಿಕ್ಕಾಗ ಒಂದು ವೀಡಿಯೋ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ನಮಗೊಂದು ಸ್ವಲ್ಪ ಧೈರ್ಯ ಬರುತ್ತೆ, ಓಕೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ನೋಡ್ತಾರೆ, ಮಾಡೋಣ, ರಿಸ್ಕ್ ತೊಗೊಳ್ಳೋಣ ಅಂಥೇಳಿ.